ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ರಾಜ್ಯದಲ್ಲಿ ನಿಲ್ಲುತ್ತಿಲ್ಲ ಕಿಲ್ಲರ್ ಕೊರೋನಾ ಅಟ್ಟಹಾಸ. ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ ಕೊರೋನಾ ಸೋಂಕಿತರ ಸಂಖ್ಯೆ. ಮಹಾರಾಷ್ಟ್ರದ ಸೋಂಕು ರಾಜ್ಯದ ಜಿಲ್ಲೆಗಳಿಗೆ ವಿಸ್ತರಿಸಿದ್ದಾದ್ರೂ ಹೇಗೆ? ಇದುವೇ ಈ ಹೊತ್ತಿನ ರಾಜ್ಯ ದೇಶದ ಮೂಲೆ ಮೂಲೆಗಳಿಂದ ಹಾಕಿದ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್ ಬುಲೆಟಿನ್. ನಾನು ಶಕುಂತಲಾ ಭೂಷಣ್. ಕರುನಾಡಲ್ಲಿ ಇಂದು ರಣಕೇಕೆ ಹಾಕಿದ ಕೊರೋನಾ ವೈರಸ್. 101 ಜನರ ದೇಹ ಹೊಕ್ಕಿ ಹೆಮ್ಮಾರಿ ಅಟ್ಟಹಾಸ. ಮಹಾರಾಷ್ಟ್ರ, ತಮಿಳುನಾಡು, ಜಾರ್ಖಂಡ್ನಿಂದ ಬಂದವರಿಗೆ ಅಟಕಾಯಿಸಿದ ವೈರಸ್. ಮಕ್ಕಳು, ಮಹಿಳೆಯರನ್ನ ಕಾಡ್ತಿದೆ ಮಹಾಮಾರಿ. ಚಿತ್ರದುರ್ಗ, ಯಾದಗಿರಿ, ಹಾಸನದಲ್ಲಿ ಕೊರೋನಾ ಅಟ್ಟಹಾಸ ಹೇಗಿತ್ತು ಇದೆಲ್ಲವನ್ನ ತೋರಿಸ್ತೀವಿ ಕೊರೋನಾ ಕೇಸಸ್ ಎಕ್ಸ್‌ಪ್ರೆಸ್ನಲ್ಲಿ. ಕರ್ನಾಟಕದಲ್ಲಿ ಕೊರೋನಾ ಮಹಾಮಾರಿ ಅಟ್ಟಹಾಸ ಮುಂದುವರೆದಿದೆ. ಇಂದು ಒಂದೇ ದಿನ ಬರೋಬ್ಬರಿ 101 ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ಈ ಮೂಲಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 2283ಕ್ಕೆ ಏರಿಕೆಯಾಗಿದೆ. ಇನ್ನು ರಾಜ್ಯದಲ್ಲಿ ಕೊರೋನಾಗೆ ಇದುವರೆಗೆ 44 ಜನರು ಬಲಿಯಾಗಿದ್ದಾರೆ ಅಂತ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಕೊಟ್ಟಿದೆ. ಇಂದು ಬರೋಬ್ಬರಿ 101 ಜನರಿಗೆ ಕೊರೋನಾ ಸೋಂಕು ಬಕ್ಕರಿಸಿಕೊಂಡಿದೆ. ಚಿತ್ರದುರ್ಗದಲ್ಲಿ 20 ಮಂದಿಯಲ್ಲಿ ವೈರಸ್ ಕಾಣಿಸಿಕೊಳ್ಳುವ ಮೂಲಕ ಕೋಟೆನಾಡಿಗೆ ಶಾಕ್ ಕೊಟ್ಟಿದೆ. ಇನ್ನು ಯಾದಗಿರಿಯಲ್ಲಿ 14 ಜನರಿಗೆ, ಹಾಸನ ಹಾಗೂ ಬೆಳಗಾವಿಯಲ್ಲಿ ತಲಾ 13 ಮಂದಿಗೆ ಸೋಂಕು ತಗುಲಿದೆ. ಇನ್ನು ದಾವಣಗೆರೆಯಲ್ಲಿ 11, ಬೀದರ್ನಲ್ಲಿ 10 ಪ್ರಕರಣ ಪತ್ತೆಯಾಗಿದೆ. ಹೀಗೆ ಬೆಳಗಿನ ವರದಿಯಲ್ಲಿ 15 ಜಿಲ್ಲೆಗಳಲ್ಲಿ ಒಟ್ಟು 100 ಪ್ರಕರಣಗಳು ಪತ್ತೆಯಾಗಿವೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಕೊರೋನಾ ಮಹಾಮಾರಿ ಅಟ್ಟಹಾಸ ಮುಂದುವರೆದಿದೆ. ಜಿಲ್ಲೆಯಲ್ಲಿ ಇವತ್ತು ಒಂದೇ ದಿನ ಬರೋಬ್ಬರಿ 20 ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ತಮಿಳುನಾಡಿನಿಂದ ಉತ್ತರ ಪ್ರದೇಶಕ್ಕೆ ತೆರಳುತ್ತಾ ಇದ್ದ ಕಾರ್ಮಿಕರನ್ನು ತಡೆದು ಕ್ವಾರಂಟೈನ್ ಮಾಡಲಾಗಿತ್ತು. ಅವರ ಥ್ರೋಟ್ ಸ್ವಾಬ್ ಹಾಗೂ ರಕ್ತದ ಮಾದರಿ ಪರೀಕ್ಷೆಯಲ್ಲಿ ಇಂದು ಮತ್ತೆ 20 ಜನರಿಗೆ ಸೋಂಕಿರುವುದು ಪತ್ತೆಯಾಗಿದೆ. ಕಾರ್ಮಿಕರನ್ನ ಮೇ 15ರಂದು ಚಳ್ಳಕೆರೆಯ ಕ್ವಾರಂಟೈನ್ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಯಾದಗಿರಿಯಲ್ಲಿ ಇವತ್ತು ಮತ್ತೆ ಕೊರೋನಾ ಬಾಂಬ್ ಸ್ಫೋಟಗೊಂಡಿದೆ. ಇವತ್ತು ಒಂದೇ ದಿನ ಮತ್ತೆ 14 ಮಂದಿಗೆ ಕಿಲ್ಲರ್ ಕೊರೋನಾ ವಕ್ಕರಿಸಿಕೊಂಡಿದೆ. ಮಹಾರಾಷ್ಟ್ರದ ಸೋಂಕಿನ ನಂಜು ಯಾದಗಿರಿ ಜಿಲ್ಲೆಯನ್ನ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ. ಮಹಾರಾಷ್ಟ್ರದಿಂದ ವಲಸೆ ಬಂದು ಕ್ವಾರಂಟೈನ್ನಲ್ಲಿದ್ದ 14 ಕಾರ್ಮಿಕರಲ್ಲಿ ಸೋಂಕಿರುವುದು ಪತ್ತೆಯಾಗಿದೆ. ಈ ಮೂಲಕ ಯಾದಗಿರಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 240ಕ್ಕೆ ಏರಿಕೆಯಾಗಿದೆ. ಹಾಸನದಲ್ಲಿ ಮತ್ತೆ ಕೊರೋನಾ ಹೆಮ್ಮಾರಿ ಹೆಡೆಬಿಚ್ಚಿದೆ. ಜಿಲ್ಲೆಯಲ್ಲಿ ನಿನ್ನೆವರೆಗೆ 99 ಜನರಿಗೆ ಸೋಂಕು ತಗುಲಿತು. ಇಂದು ಮತ್ತೆ 13 ಜನರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಳ್ಳುವ ಮೂಲಕ 112 ಜನರಿಗೆ ಹೆಮ್ಮಾರಿ ಅಟ್ಯಾಕ್ ಮಾಡಿದೆ. ಇನ್ನು ಕೇವಲ 2 ವಾರಗಳಲ್ಲಿ ಹಾಸನದ ಕೊರೋನಾ ಸೋಂಕಿತರ ಸಂಖ್ಯೆ 100ರ ಗಡಿ ದಾಟಿದ್ದು ಜಿಲ್ಲೆಯಲ್ಲಿ ಆತಂಕ ಹೆಚ್ಚಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಇಂದು 13 ಜನರಿಗೆ ಕೊರೋನಾ ಇರುವುದು ದೃಢವಾಗಿದೆ. ಜಾರ್ಖಂಡ್ನಿಂದ ಬೆಳಗಾವಿ ಜಿಲ್ಲೆಗೆ ಆಗಮಿಸಿದವರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಈ ಮೂಲಕ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 141 ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ಸೋಂಕಿತರೆಲ್ಲ ಮೇ 6ರಂದು ಜಾರ್ಖಂಡ್ನಿಂದ ಬೆಳಗಾವಿಗೆ ಬಂದಿದ್ದರು. ಒಟ್ಟು 30 ಜನ ಜಾರ್ಖಂಡ್ಗೆ ತೆರಳಿ ಬಂದಿದ್ದು. ಈ ಪೈಕಿ 17 ಜನರಿಗೆ ಕೊರೋನಾ ಸೋಂಕಿರುವುದು ದೃಢವಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಇಂದು 11 ಜನರಿಗೆ ಕೊರೋನಾ ಸೋಂಕು ತಗುಲಿದೆ. 6 ಮಹಿಳೆಯರು, ಬಾಲಕ ಸೇರಿದಂತೆ 11 ಜನರಿಗೆ ಸೋಂಕು ಅಟ್ಯಾಕ್ ಮಾಡಿದೆ. 1378ನೇ ಸೋಂಕಿತನ ಸಂಪರ್ಕದಿಂದ 4ವರಿಗೆ ಸೋಂಕು ತಗುಲಿದರೆ 933ನೇ ಸೋಂಕಿತನ ಸಂಪರ್ಕದಿಂದ ಮತ್ತೆ 3ವರಿಗೆ ವೈರಸ್ ಅಂಟಿದೆ. ಇನ್ನು ಗುಜರಾತ್ನಿಂದ ಆಗಮಿಸಿದ ಭಾಷಾನಗರದ 33 ವರ್ಷದ ವ್ಯಕ್ತಿಗೆ ಕೊರೋನಾ ಸೋಂಕು ತಗುಲಿದೆ. ಉಸಿರಾಟದ ಸಮಸ್ಯೆ ಹಾಗೂ ಜ್ವರದಿಂದ ಬಳಲ್ತಾ ಇದ್ದ 2ರಿಗೆ ಕೊರೋನಾ ಇರುವುದು ದೃಢವಾಗಿದೆ. ಬೀದರ್ ಜಿಲ್ಲೆಗೆ ಇವತ್ತು ಕೊರೋನಾ ವೈರಸ್ ಬರಸಿಡಿಲು ಬಿಡಿದಿದೆ. ಜಿಲ್ಲೆಯಲ್ಲಿ ಇಂದು 10 ಜನರಿಗೆ ಕೊರೋನಾ ಸೋಂಕಿರುವುದು ದೃಢವಾಗಿದೆ. ಬಸವ ಕಲ್ಯಾಣ ತಾಲೂಕಿನ ಕೊಹಿನೂರು ಗ್ರಾಮದ 10 ಜನರಿಗೆ ಕೊರೋನಾ ಪತ್ತೆಯಾಗಿದೆ. ಇವರೆಲ್ಲರೂ ಮುಂಬೈನಿಂದ ಬಂದು ಕ್ವಾರಂಟೈನ್ ಆಗಿದ್ರು. ಇನ್ನು ಬೀದರ್ನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 95ಕ್ಕೆ ಏರಿಕೆಯಾಗಿದೆ. ಕೊರೋನಾ ಮಹಾಮಾರಿ ಉತ್ತರದಿಂದ ದಕ್ಷಿಣದವರೆಗೆ ವ್ಯಾಪಿಸಿದೆ. ಇಂದು ವಿಜಯಪುರ ಜಿಲ್ಲೆಯಲ್ಲಿಂದು 5ವರಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಮಹಾರಾಷ್ಟ್ರದಿಂದ ಬಂದಿದ್ದ 5 ಕಾರ್ಮಿಕರಿಗೆ ಸೋಂಕು ಕಾಣಿಸಿಕೊಂಡಿದೆ. ಇತ್ತ ಕರಾವಳಿ ಜಿಲ್ಲೆಗಳಾದ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಲಾ 3ವರಿಗೆ ಸೋಂಕು ತಗುಲಿದೆ. ಮತ್ತೊಂದೆಡೆ ಕೋಲಾರ ಜಿಲ್ಲೆಯಲ್ಲಿಂದು 2 ಕೊರೋನಾ ಸೋಂಕು ತಗುಲಿದೆ. ಉಡುಪಿಯಲ್ಲಿ
ಸಲೂನ್ ಕಂಡ್ರೆ ಜನ ಬೆಚ್ಚಿ ಬೀಳ್ತಾ ಇರೋದು ಯಾಕೆ? ಕೊಪ್ಪಳದ ಬ್ಯಾಂಕ್ ಉದ್ಯೋಗಿಯಿಂದ ಊರಿಗೆ ಭೀತಿ. ಹೊರ ರಾಜ್ಯದಿಂದ ಬಂದವರಿಂದಲೇ ಹೆಚ್ಚುತ್ತಾ ಇದೆ ಕೊರೋನಾ ಪ್ರಕರಣ. ನಮ್ಮನ್ನ ಮನೆಗೆ ಕಳುಹಿಸಿಕೊಡಿ ಅಂತ ಕ್ವಾರಂಟೈನ್ನಲ್ಲಿ ಇರೋರು ಪ್ರತಿಭಟನೆ ನಡೆಸ್ತಾ ಇರೋದು ಯಾಕೆ? ಹೀಗೆ ಹಾಟ್ಸ್ಪಾಟ್ಸ್ ಪ್ರದೇಶಗಳ ಇಂಚಿಂಚು ಮಾಹಿತಿಯನ್ನು ನೋಡೋಣ ಕೊರೋನಾ ಹಾಟ್ಸ್ಪಾಟ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಸೋಂಕಿತ ಹೇರ್ ಕಟಿಂಗ್ ಮಾಡಿಸಿದ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯಾದ್ಯಂತ ಭಾರಿ ಆತಂಕ ಶುರುವಾಗಿದೆ. ಸೋಂಕಿತ ಕಟಿಂಗ್ ಮಾಡಿಸಿರೋ ಹಿನ್ನೆಲೆಯಲ್ಲಿ ಕಾಪು ತಾಲೂಕಿನಲ್ಲಿ ಎಲ್ಲ ಸಲೂನ್ಗಳನ್ನು ಬಂದ್ ಮಾಡಲಾಗಿದೆ. ಜಿಲ್ಲಾ ಪಂಚಾಯಿತಿ ಹೊರಗುತ್ತಿಗೆ ನೌಕರರಿಗೆ ಸೋಂಕು ತಗುಲಿರುವುದು ಸೋಮವಾರ ದೃಢಪಟ್ಟಿತ್ತು. ಕಟಪಾಡಿಯ ಸರ್ಕಾರಿ ಗುಡ್ಡೆ ನಿವಾಸಿಯಾಗಿರ್ತಕ್ಕಂಥ ನೌಕರ ವಾರದ ಹಿಂದೆ ಸ್ಥಳೀಯ ಸಲೂನ್ಗೆ ತೆರಳಿ ಕ್ಷೌರ ಮಾಡಿಸಿದ್ದ. ಇಂದು ಬೆಳಗಾವಿಯಲ್ಲಿ 13 ಜನರಲ್ಲಿ ಕೊರೋನಾ ಸೋಂಕಿರುವುದು ಪತ್ತೆಯಾಗಿದ್ದು ಅವರೆಲ್ಲರೂ ಜಾರ್ಖಂಡ್ನ ಜೈನ ಬಸದಿಗೆ ಭೇಟಿ ನೀಡಿ ಬೆಳಗಾವಿಗೆ ವಾಪಸ್ ಬಂದವರಾಗಿದ್ದಾರೆ. ಮೇ 6ರಂದು 13 ಜನರಲ್ಲಿ ಸೋಂಕಿತರು ಕಂಡು ಬಂದಿದ್ದು ಶಿಖರ್ಜಿಯ ಜೈನ ಬಸದಿಗೆ ಹೋಗಿ ಬಂದಿದ್ರು. 4 ದಿನಗಳ ಹಿಂದೆ ಗುಂಪಿನ 4ರಲ್ಲಿ ಕೊರೋನಾ ಪತ್ತೆಯಾಗಿತ್ತು. ಹೀಗೆ ಜೈನ ಬಸದಿಗೆ ತೆರಳಿದ 30 ಜನರಲ್ಲಿ 17 ಜನರಿಗೆ ಕೊರೋನಾ ಇರುವುದು ದೃಢವಾಗಿದೆ. ಹೊರ ರಾಜ್ಯಗಳಿಂದ ಬರುವಂತಹ ಕಾರ್ಮಿಕರಿಂದ ರಾಜ್ಯಕ್ಕೆ ಕೊರೋನಾ ಕಂಟಕ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಮಹಾರಾಷ್ಟ್ರದಿಂದ ಬರುವಂತಹ ಪ್ರಯಾಣಿಕರ ಪೈಕಿ ಹೆಚ್ಚಿನವರಿಗೆ ಕೊರೋನಾ ಇದೆ. 100 ಮಂದಿ ಸೋಂಕಿತರ ಪೈಕಿ 46 ಮಂದಿ ಮಹಾರಾಷ್ಟ್ರದಿಂದ ವಾಪಸ್ ಆಗಿದ್ದಾರೆ. ಇನ್ನು ತಮಿಳುನಾಡಿನಿಂದ ಬಂದಂತಹ 21 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಇನ್ನು 13 ಸೋಂಕಿತರು ಜಾರ್ಖಂಡ್ಗೆ ತೆರಳಿ ವಾಪಸ್ ಬಂದವರಾಗಿದ್ದಾರೆ. ಕೊಪ್ಪಳದ ಬ್ಯಾಂಕ್ ಉದ್ಯೋಗಿಗೂ ಕೊರೋನಾ ಸೋಂಕು ತಗುಲಿದೆ. 27 ವರ್ಷದ ವ್ಯಕ್ತಿ ಖಾಸಗಿ ಬ್ಯಾಂಕ್ ಸಿಬ್ಬಂದಿಗೆ ಕೊರೋನಾ ತಗುಲಿರುವುದು ದೃಢವಾಗಿದೆ. ಹೀಗಾಗಿ ಸೋಂಕಿತನ ಪ್ರಾಥಮಿಕ ಸಂಪರ್ಕದಲ್ಲಿದ್ದ 25 ಜನರಿಗೆ ಕ್ವಾರಂಟೈನ್ ಮಾಡಲಾಗಿದೆ. ಇನ್ನು ಬ್ಯಾಂಕ್ ಉದ್ಯೋಗಿ ವಾಸಿಸ್ತಾ ಇರೋ ದೋಟಿಹಾಳ ಹಾಗೂ ಕೇಸೂರು ಗ್ರಾಮದ ರಸ್ತೆ ಬಂದ್ ಮಾಡಿ 2 ಗ್ರಾಮಗಳಿಗೆ ತೆರಳುವಂತಹ ಮಾರ್ಗವನ್ನ ಬಂದ್ ಮಾಡಲಾಗಿದೆ. ಮೊಬೈಲ್ ಅಂಗಡಿಗೆ ಸೋಂಕಿತನ ತಮ್ಮ ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಕೊಪ್ಪಳದ ಸಂಗೀತ ಮೊಬೈಲ್ ಅಂಗಡಿ ಕ್ಲೋಸ್ ಮಾಡಲಾಗಿದೆ. ಕೊಪ್ಪಳದ ಬಸವೇಶ್ವರ ವೃತ್ತದಲ್ಲಿರುವಂತಹ ಸಂಗೀತ ಮೊಬೈಲ್ ಅಂಗಡಿಗೆ 2254ನೇ ಸೋಂಕಿತನ ತಮ್ಮ ಭೇಟಿಯನ್ನು ಕೊಟ್ಟಿದ್ದ. ಈ ಹಿನ್ನೆಲೆಯಲ್ಲಿ ಸಂಗೀತ ಶೋರೂಮ್ ಸೀಲ್ ಡೌನ್ ಮಾಡಲಾಗಿದೆ. ಅಲ್ಲದೆ ಈತ ಪ್ರತಿಷ್ಠಿತ ಬ್ಯಾಂಕ್ ಒಂದಕ್ಕೂ ಭೇಟಿ ಕೊಟ್ಟಿದ್ದ. ಡಿಸಿಎಂ ಲಕ್ಷ್ಮಣ ಸವದಿ ಕ್ಷೇತ್ರದಲ್ಲಿ ಅಧಿಕಾರಿಗಳು ಮಹಾ ಎಡವಟ್ಟು ಮಾಡಿದ್ದಾರೆ. 14 ದಿನಗಳ ಕ್ವಾರಂಟೈನ್ ಪೂರ್ಣಗೊಳಿಸಿದ್ದಕ್ಕೆ 44 ಜನರನ್ನ ಬಿಡುಗಡೆ ಮಾಡಿದ್ದಾರೆ. ವರದಿ ಬರುವ ಮುನ್ನವೇ ಕ್ವಾರಂಟೈನ್ನಲ್ಲಿದ್ದವರನ್ನ ಬಿಡುಗಡೆ ಮಾಡಲಾಗಿದ್ದು ಇದೀಗ 44 ಜನರ ಪೈಕಿ 13 ಜನರಲ್ಲಿ ಸೋಂಕಿರುವುದು ದೃಢವಾಗಿದೆ. ಅಧಿಕಾರಿಗಳ ಎಡವಟ್ಟಿಗೆ 4 ಗ್ರಾಮಗಳಿಗೆ ಸಂಕಷ್ಟ ಎದುರಾಗಿದೆ. ನಮ್ಮನ್ನ ಮನೆಗೆ ಕಳಿಸಿ ಅಂತ ಕ್ವಾರಂಟೈನ್ನಲ್ಲಿರೋ ಜನರು ಧರಣಿ ನಡೆಸಿರೋ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹಾಸ್ಟೆಲ್ನಲ್ಲಿ ನಡೆದಿದೆ. ಕ್ವಾರಂಟೈನ್ ಕೇಂದ್ರದ ಗೇಟ್ಗೆ ಬಾಟಲಿ ಹಾಗೂ ತಟ್ಟೆಯನ್ನ ಬಾರಿಸಿ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಗಂಟಲು ದ್ರವ ಪಡೆದುಕೊಂಡಿಲ್ಲ, ಕೆಲವರ ಗಂಟಲು ದ್ರವ ಪರೀಕ್ಷೆಗೆ ಕಳಿಸಿದ್ರು, ವರದಿ ಬಂದಿಲ್ಲ, ಆದಷ್ಟು ಬೇಗ ವರದಿ ಬಗ್ಗೆ ತಿಳಿಸಬೇಕು ಅಂತ ಆಗ್ರಹಿಸಿದ್ರು. ಅನಗತ್ಯವಾಗಿ ಓಡಾಡ್ತಾ ಇದ್ದ ಬಿಹಾರ ಮೂಲದ ವ್ಯಕ್ತಿಯನ್ನ ವಶಕ್ಕೆ ಪಡೆದಂತಹ ಆರೋಗ್ಯ ಇಲಾಖೆ ಅಧಿಕಾರಿಗಳು ಆತನನ್ನ ಕ್ವಾರಂಟೈನ್ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಬಿಹಾರ ಮೂಲದ ವ್ಯಕ್ತಿ ಅನಗತ್ಯವಾಗಿ ಓಡಾಡ್ತಾ ಇದ್ದ. ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬಂದಿದ್ದ. ಆದ್ರೆ ಬೆಂಗಳೂರಿನಲ್ಲಿ ಕೆಲಸ ಸಿಗದ್ದಕ್ಕೆ ಕೆಲಸ ಹುಡುಕೊಂಡು ಶ್ರೀನಿವಾಸಪುರಕ್ಕೆ ಬಂದಿದ್ದ. ಈ ವೇಳೆ ವ್ಯಕ್ತಿ ಓಡಾಡ್ತಾ ಇರೋದನ್ನ ನೋಡಿದ ಅಧಿಕಾರಿಗಳು ಕ್ವಾರಂಟೈನ್ ಮಾಡಿದ್ದಾರೆ. ಮಗಳ ಮದುವೆ ಮಾಡಲು ಬಂದಿದ್ದ ತಂದೆಗೆ ಕೊರೋನಾ ಸೋಂಕು ತಗುಲಿರುವುದರಿಂದ ಮದುವೆ ಮುಂದೂಡಿಕೆ ಮಾಡಲಾಗಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನಲ್ಲಿ ನಡೆದಿದೆ. ಮೇ 12ರಂದು ಮಹಾರಾಷ್ಟ್ರದಿಂದ ದಂಪತಿ ಆಗಮಿಸಿದ್ರು. ಆದರೆ ಮದುವೆಯಾಗಬೇಕಿರುವಂತಹ ಯುವತಿಯ ತಂದೆಗೆ ಕೊರೋನಾ ಸೋಂಕಿರುವುದು ದೃಢವಾಗಿದೆ. ತಾಯಿಯನ್ನ ಕ್ವಾರಂಟೈನ್ನಲ್ಲಿ ಇಡಲಾಗಿದೆ. ಹೀಗಾಗಿ ಮೇ 29ಕ್ಕೆ ನಿಗದಿಯಾಗಿದ್ದ ಮದುವೆ ಮುಂದೂಡಲಾಗಿದೆ.
ಸಾಮಾಜಿಕ ಅಂತರವೇ ಇಲ್ಲದೆ ಜನರಿಗೆ ಕೋಳಿ ನೀಡಿದ ಸಚಿವರು 2 ತಿಂಗಳ ಬಳಿಕ ಟಿವಿ ಸೀರಿಯಲ್ಗಳ ಶೂಟಿಂಗ್ಗೆ ಆಕ್ಷನ್ ಕಟ್. ನ್ಯಾಯಬೆಲೆ ಅಂಗಡಿಗಳಿಗೆ ಸಚಿವ ಗೋಪಾಲಯ್ಯ ಭೇಟಿ ನೀಡಿದ್ಯಾಕೆ? ಹೋಟೆಲ್ಗಳನ್ನು ತೆರೆಯೋದಕ್ಕೆ ಸಿಎಂ ಪರ್ಮಿಷನ್ ಕೊಟ್ರಾ? ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಬೆಂಗಳೂರು ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲಾಕ್ಡೌನ್ ಸಡಿಲಿಕೆ ಮಾಡಿದ ಬೆನ್ನಲ್ಲೇ ಕಳೆದೊಂದು ವಾರದಿಂದ ಬಸ್ ಸಂಚಾರ ಆರಂಭ ಆಗಿದೆ. ಆದರೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7ರವರೆಗೂ ಅವಕಾಶ ನೀಡಿದ್ರು ಬಸ್ ನಿಲ್ದಾಣದಲ್ಲಿ ಬಸ್ಗಳೇ ಬರ್ತಿರಲಿಲ್ಲ. ಪ್ರಯಾಣಿಕರು ಕೆಲಸಕ್ಕೆ ಹೋಗಲಾಗದೆ ಸಂಕಷ್ಟ ಪಡ್ತಾ ಇದ್ರು. ಈ ಬಗ್ಗೆ ಟಿವಿ9 ಅಭಿಯಾನ ನಡೆಸುತ್ತಿತ್ತು. ಇದರಿಂದ ಎಚ್ಚೆತ್ತಂತಹ ಬಿಎಂಟಿಸಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಬಸ್ ಸಂಚಾರಕ್ಕೆ ಅನುಮತಿ ನೀಡುವಂತೆ ಪೊಲೀಸ್ ಆಯುಕ್ತರಿಗೆ ಬಿಎಂಟಿಸಿ ಪತ್ರ ಬರೆದಿದೆ. ಲಾಕ್ಡೌನ್ ಇರುವುದರಿಂದ ಶಾಲೆಗಳನ್ನ ತೆರೆಯುವುದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಆನ್ಲೈನ್ ಮೂಲಕವೇ ತರಗತಿಗಳನ್ನು ನಡೆಸುವಂತೆ ಸಿಎಂ ಬಿಎಸ್ವೈ ಸೂಚಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳ ಜೊತೆ ಸಿಎಂ ಸಮಾಲೋಚಿಸಿದರು. ಸಾಮಾನ್ಯ ತರಗತಿಗಳಿಗೆ ಹೋಲಿಸಿದರೆ ಆನ್ಲೈನ್ ತರಗತಿಗಳು ಕಡಿಮೆ ವೆಚ್ಚದಲ್ಲಿ ನಡೆಸಬಹುದು. ಪಿಯು ಮಟ್ಟದಲ್ಲಿ ಆನ್ಲೈನ್ ಕ್ಲಾಸ್ ಪ್ರಾರಂಭಿಸುವುದಕ್ಕೆ ಸೂಚಿಸಿದರು. ಸಾಮಾಜಿಕ ಅಂತರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಿದ್ದಂತ ಜನನಾಯಕರೇ ಅಂತರ ಮರೆತು ಅವಾಂತರ ಮಾಡಿಕೊಳ್ತಿದ್ದಾರೆ. ಕೆಆರ್ಪುರಂನ ಬಸವನಪುರ ವಾರ್ಡ್ ಪಾಲಿಕೆ ಸದಸ್ಯ ಜಯಪ್ರಕಾಶ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜು ಚಾಲನೆ ಕೊಟ್ಟರು. ಈ ವೇಳೆ ಸಾಮಾಜಿಕ ಅಂತರವಿಲ್ಲದೆ ಆಹಾರದ ಕಿಟ್ಗಳನ್ನು ನೀಡಲಾಯಿತು. ಜನರನ್ನ ಕುರಿಮಂದಿಯಂತೆ ಒಂದೆಡೆ ಸೇರಿಸಿ ಕಿಟ್ ವಿತರಿಸಿದರು. ಕಳೆದ 2 ತಿಂಗಳುಗಳಿಂದ ಬಂದ್ ಆಗಿದ್ದಂತಹ ಟಿವಿ ಸೀರಿಯಲ್ಗಳಿಗೆ ಇಂದಿನಿಂದ ಆಕ್ಷನ್ ಕಟ್ ಸಿಕ್ಕಿದೆ. ಸುಮಾರು 10ಕ್ಕೂ ಹೆಚ್ಚು ಸೀರಿಯಲ್ಗಳ ಶೂಟಿಂಗ್ ಆರಂಭ ಆಗಿದೆ. ಆರ್ಆರ್ ನಗರದಲ್ಲಿ ನಡೀತಾ ಇದ್ದ ಕನ್ನಡದ ಧಾರಾವಾಹಿಯಲ್ಲಿ ಸರ್ಕಾರದ ಮಾರ್ಗಸೂಚಿ ಅನುಸರಿಸಿಯೇ ಶೂಟಿಂಗ್ ಅನ್ನು ನಡೆಸಲಾಯಿತು. ಶೂಟಿಂಗ್ ಸೆಟ್ನಲ್ಲಿ ಸ್ಯಾನಿಟೈಸರ್, ಬಾಡಿ ಸ್ಪ್ರೇ, ಗ್ಲೌಸ್, ಥರ್ಮಲ್ ಸ್ಕ್ರೀನಿಂಗ್ ಮಾಡುವುದನ್ನು ಕಡ್ಡಾಯ ಮಾಡಲಾಗಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಮರ್ಪಕವಾಗಿ ಆಹಾರ ಸಾಮಗ್ರಿ ವಿತರಣೆ ಮಾಡ್ತಿಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಪರಿಶೀಲನೆ ನಡೆಸುವುದಕ್ಕೆ ಖುದ್ದು ಆಹಾರ ಸಚಿವ ಗೋಪಾಲಯ್ಯ ಅಖಾಡಕ್ಕೆ ಇಳಿದಿದ್ರು. ಬೆಂಗಳೂರಿನ ಕುರುಬರಹಳ್ಳಿಯ ನ್ಯಾಯಬೆಲೆ ಅಂಗಡಿಗೆ ತೆರಳಿ ರೇಷನ್ ಕಾರ್ಡ್ ಇಲ್ಲದವರಿಗೂ ರೇಷನ್ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಕೊರೋನಾ ಲಾಕ್ಡೌನ್ನಿಂದಾಗಿ ವಾಹನ ಚಾಲಕರ ಪರಿಸ್ಥಿತಿ ಹೇಳತೀರದಾಗಿದೆ. ಲಾಕ್ಡೌನ್ನಿಂದಾಗಿ ದೆಹಲಿ ಪಬ್ಲಿಕ್ ಸ್ಕೂಲ್ನ ಚಾಲಕರಿಗೆ ಸಂಬಳವೇ ಆಗಿಲ್ಲ. 2 ತಿಂಗಳಿಂದ ವೇತನ ಇಲ್ಲದಕ್ಕೆ ಚಾಲಕರ ಬದುಕು ಬೀದಿಗೆ ಬಂದಿದೆ. ಕೋಣನಕುಂಟೆ ದೆಹಲಿ ಪಬ್ಲಿಕ್ ಸ್ಕೂಲ್ನ ಚಾಲಕರು ಶಾಲೆಯ ಬಸ್ಗಳನ್ನು ನಿಲ್ಲಿಸಿ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕೊರೋನಾ ಭೀತಿಯಿಂದಾಗಿ ಲಾಕ್ಡೌನ್ನಲ್ಲಿ ಸಡಿಲಿಕೆ ಮಾಡಿದ್ರು ಹೋಟೆಲ್ಗಳನ್ನು ತೆರೆಯೋದಕ್ಕೆ ಅವಕಾಶ ನೀಡಿರಲಿಲ್ಲ. ಹೀಗಾಗಿ ಹೋಟೆಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಸದಸ್ಯರು ಸಿಎಂ ಬಿಎಸ್ವೈರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ರು. ಬಳಿಕ ಮಾತನಾಡಿದಂತಹ ಸಿಎಂ ಬಿಎಸ್ವೈ ಹೋಟೆಲ್ ತೆರೆಯುವುದಕ್ಕೆ ಸಿದ್ಧರಾಗಿ ಮೇ 31ರೊಳಗೆ ಅವಕಾಶ ನೀಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಲಾಕ್ಡೌನ್ನಿಂದಾಗಿ ಕೆಲಸ ಕಾರ್ಯಗಳಿಲ್ಲದೆ ಹಲವರು ಪರದಾಡುವಂತಾಗಿದೆ. ಅದರಲ್ಲೂ ಕೆಲ ಸಮುದಾಯದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗಾಗಲೇ ಕೆಲವರನ್ನ ಗುರುತಿಸಿ ಸಹಾಯಧನ ನೀಡಲಾಗುತ್ತಿದೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದರು. ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಚರ್ಚಿಸಿ ಹಣಕಾಸು ಸ್ಥಿತಿಯನ್ನು ನೋಡಿಕೊಂಡು ಹೆಚ್ಚಿನ ಸಹಾಯಧನ ನೀಡುವುದಾಗಿ ಅಶೋಕ್ ಹೇಳಿದರು. ವಿಮಾನಯಾನ ಸಂಚಾರ ಆರಂಭಗೊಂಡಿರುವುದರಿಂದ ಗೋವಾಗೆ ತೆರಳುವುದಕ್ಕೆ ಅಣಿಯಾಗಿದ್ರು. ಆದರೆ ಏಕಾಏಕಿ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದರಿಂದ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಡುವಂತಾಗಿದೆ. ಕೆಆರ್ಪುರಂನಿಂದ ವ್ಯಕ್ತಿಯೋರ್ವ ಗೋವಾಗೆ ತೆರಳುವುದಕ್ಕೆ ಬಂದಿದ್ದ. ಆದರೆ ಫ್ಲೈಟ್ ರದ್ದಾಗಿದ್ದರಿಂದ ಗೋವಾಗೆ ಹೋಗೋದಕ್ಕೆ ಆಗದೆ ವಾಪಸ್ ಮನೆಗೂ ಹೋಗೋಕ್ಕೂ ಆಗದೆ ಗೊಂದಲಕ್ಕೆ ಸಿಲುಕಿದ್ರು. ನಾಳೆ ಬೆಳಗ್ಗೆವರೆಗೂ ಎಲ್ಲಿ ಉಳಿದುಕೊಳ್ಳುವುದು ಅಂತ ಕಿಡಿಕಾರಿದ್ರು. ಏರ್ಪೋರ್ಟ್
ಏರ್ಪೋರ್ಟ್ನಲ್ಲಿ ಬಂದಿಳಿತಾ ಇದ್ದಂತೆ ತಾಯಿ ಮಗಳ ಕೆರೆ ಕ್ವಾರಂಟೈನ್ ಸೆಂಟರ್ಗೆ ಹೋಗಲ್ಲ ಎಂದು ನೌಟಂಕಿ. ರಾಜ್ಯದ ಹಲವು ಕ್ವಾರಂಟೈನ್ ಕೇಂದ್ರಗಳಲ್ಲಿ ಜನರ ದಂಗೆ. ಅಂತರವಿಲ್ಲದೆ ಹೊಲಿಗೆ ಯಂತ್ರ ವಿತರಿಸಿದ ಸಚಿವ ಭೈರತಿ ಬಸವರಾಜ್ ಅವಾಂತರ. ಕಿಟ್ ವದಂತಿಗೆ ಸುರೇಶ್ ಅಂಗಡಿ ಕಚೇರಿ ಎದುರು ಜನಸಾಗರ. ಇಂತಹ ಹಲವು ಸ್ಟೋರಿಗಳನ್ನು ನೋಡೋಣ ರಾಜ್ಯದ ಕೊರೋನಾ ಎಕ್ಸ್‌ಪ್ರೆಸ್‌ನಲ್ಲಿ. ಕ್ವಾರಂಟೈನ್ಗೆ ಹೋಗದೆ ತಪ್ಪಿಸಿಕೊಳ್ಳುವುದು ತಾಯಿ ಮಗಳು ಯತ್ನಿಸಿರೋ ಘಟನೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ. ದೆಹಲಿಯಿಂದ ವಿಮಾನದಲ್ಲಿ ತಾಯಿ ಮಗಳು ಆಗಮಿಸಿದ್ರು. ಈ ವೇಳೆ ಮಗಳಿಗೆ ಪುಟ್ಟ ಮಗುವಿದೆ, ಕ್ವಾರಂಟೈನ್ ಬೇಡ ಅಂತ ತಾಯಿ ಮನವಿ ಮಾಡಿದ್ರು. ಮನವಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳ ಕಣ್ತಪ್ಪಿಸಿ ಟ್ಯಾಕ್ಸಿಯಲ್ಲಿ ಹೊರಡೋದಕ್ಕೆ ಸಿದ್ಧತೆ ನಡೆಸಿದ್ರು. ಈ ವೇಳೆ ಎಸ್ಕೇಪ್ ಆಗಲು ಯತ್ನಿಸಿದ ತಾಯಿ ಮಗಳನ್ನ ವಶಕ್ಕೆ ಪಡೆದು ಹೋಟೆಲ್ ಕ್ವಾರಂಟೈನ್ಗೆ ರವಾನೆ ಮಾಡಲಾಯಿತು. ಕ್ವಾರಂಟೈನ್ ಅವಧಿ ಮುಗಿದಿದ್ರೂ ಮನೆಗೆ ಕಳಿಸದ ಹಿನ್ನೆಲೆಯಲ್ಲಿ ವಲಸೆ ಕಾರ್ಮಿಕರು ಪ್ರತಿಭಟನೆ ನಡೆಸಿದ ಘಟನೆ ಯಾದಗಿರಿ ಜಿಲ್ಲೆಯ ಶಹಾಪುರ ಪಟ್ಟಣದಲ್ಲಿ ನಡೆದಿದೆ. ಮಹಾರಾಷ್ಟ್ರದಿಂದ ಜಿಲ್ಲೆಗೆ ಆಗಮಿಸಿದ ಕಾರ್ಮಿಕರನ್ನ ಶಹಾಪುರ ಪಟ್ಟಣದಲ್ಲಿರುವ ಕ್ವಾರಂಟೈನ್ ಕೇಂದ್ರದಲ್ಲಿ ಇರಿಸಲಾಗಿದೆ. ಆದರೆ ಕ್ವಾರಂಟೈನ್ ಅವಧಿ ಮುಗಿದಿದೆ, ನಮ್ಮನ್ನ ಮನೆಗೆ ಕಳಿಸಿದ ಕಾರ್ಮಿಕರು ಪಟ್ಟು ಹಿಡಿದಿದ್ದಾರೆ. ಕ್ವಾರಂಟೈನ್ ಕೇಂದ್ರದಿಂದ ನಮ್ಮನ್ನ ಬಿಡಿ ಅಂತ ಉಡುಪಿಯ ಕ್ವಾರಂಟೈನ್ ಕೇಂದ್ರದಲ್ಲಿರೋರು ಗದ್ದಲ ಸೃಷ್ಟಿಸಿದ್ದಾರೆ. ತಮ್ಮನ್ನ ಇಲ್ಲಿಂದ ಬಿಡಿ ಅಂತ ಪೊಲೀಸರ ಜೊತೆ ವಾಗ್ವಾದ ಮಾಡಿದ್ದಾರೆ. ಮುಂಬೈನಿಂದ ಬಂದು ಕ್ವಾರಂಟೈನ್ ಆಗಿರುವವರು ಕಿರಿಕ್ ಮಾಡಿದ್ದಾರೆ. ನಾವಿಲ್ಲಿಗೆ ಬಂದು 13 ದಿನಗಳಾಯಿತು, ನಮ್ಮನ್ನ ಇಲ್ಲಿಂದ ಬಿಟ್ಟು ಬಿಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಜನಸಾಮಾನ್ಯರನ್ನ ಬಿಡಿ. ರಾಜ್ಯ ಸರ್ಕಾರದ ಸಚಿವರೇ ಸಾಮಾಜಿಕ ಅಂತರ ನಿಯಮ ಪಾಲನೆ ಮಾಡ್ತಿಲ್ಲ. ಇದು ಫಲಾನುಭವಿಗಳಿಗೆ ಕಂಪ್ಯೂಟರ್ ಹಾಗೂ ಹೊಲಿಗೆ ಯಂತ್ರ ವಿತರಿಸಿದಂತಹ ಸಚಿವ ಭೈರತಿ ಬಸವರಾಜ್ ಸಾಮಾಜಿಕ ಅಂತರವನ್ನೇ ಮರೆತುಬಿಟ್ಟಿದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆ ಆವರಣದಲ್ಲಿ ಫಲಾನುಭವಿಗಳಿಗೆ ಸೌಲಭ್ಯ ವಿತರಣೆ ವೇಳೆ ನೂರಾರು ಜನರ ಗುಂಪು ಕೂಡಿದ್ರು. ಕೆಲಸದ ಅವಧಿ ಹೆಚ್ಚಳ ವಿರೋಧಿಸಿ ಕಾರ್ಮಿಕರು ಧರಣಿ ನಡೆಸಿದರು. ಹಾಸನ ನಗರದ ಅಂಬೇಡ್ಕರ್ ಪ್ರತಿಮೆ ಬಳಿ ಸಿಐಟಿಯು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕೆಲಸದ ಅವಧಿಯನ್ನು 8 ರಿಂದ 10 ಗಂಟೆಗೆ ಹೆಚ್ಚಳ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಮಿಕರ ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಿ ಆದೇಶ ಹೊರಡಿಸಿರುವಂತಹ ರಾಜ್ಯ ಸರ್ಕಾರ ಕೂಡಲೇ ತನ್ನ ನಿರ್ಧಾರವನ್ನು ಹಿಂಪಡಿಬೇಕು ಅಂತ ಆಗ್ರಹಿಸಿದರು. ಕಿಟ್ ವಿತರಣೆ ಮಾಡಲಾಗುತ್ತಿದೆ ಎನ್ನುವ ವದಂತಿಗೆ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಕಚೇರಿ ಮುಂದೆ ಜನಸಾಗರ ಸೇರಿದಂತಹ ಘಟನೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ನಡೆದಿದೆ. ಸಚಿವರ ಕಚೇರಿ ಬಳಿ ಸಾಮಾಜಿಕ ಅಂತರವನ್ನು ಮರೆತು ಸಾವಿರಾರು ಜನರು ಗುಂಪುಗೂಡಿದ್ರು. ಸಚಿವ ಸುರೇಶ್ ಅಂಗಡಿ ಕಿಟ್ ವಿತರಣೆ ಮಾಡ್ತಾರೆ ಅಂತ ಯಾರೋ ವದಂತಿ ಹಬ್ಬಿಸಿದ ಹಿನ್ನೆಲೆಯಲ್ಲಿ ಜನ ದೌಡಾಯಿಸಿದ್ರು. ಕಾರ್ಮಿಕರನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಟ್ರಕ್ ಒಂದನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಕ್ರಮವಾಗಿ ಲಾರಿಯಲ್ಲಿ 64 ಕಾರ್ಮಿಕರನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಧಾರವಾಡ ತಾಲೂಕಿನ ತೇಗೂರು ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ಮಾಡುತ್ತಿದ್ದ ವೇಳೆ ಕಾರ್ಮಿಕರ ಅಕ್ರಮ ಸಾಗಾಟ ಪತ್ತೆಯಾಗಿದೆ. ಚಿತ್ರದುರ್ಗದಿಂದ ಮಹಾರಾಷ್ಟ್ರಕ್ಕೆ ಕಾರ್ಮಿಕರನ್ನ ಅಕ್ರಮವಾಗಿ ಕರೆದೊಯ್ಯಲಾಗ್ತಾ ಇತ್ತು. ಲಾರಿ ಹಾಗೂ ಚಾಲಕರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ನಿಯಂತ್ರಣದಲ್ಲಿದೆ ಅಂತ ಬೆಳಗಾವಿಯಲ್ಲಿ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಜಿಲ್ಲೆಯಲ್ಲಿ 141 ಸೋಂಕಿತರ ಪೈಕಿ 93 ಜನ ಗುಣಮುಖರಾಗಿದ್ದಾರೆ. ಬೆಳಗಾವಿ ಜಿಲ್ಲೆಗೆ 5,952 ಜನರ ಹೊರ ರಾಜ್ಯದಿಂದ ಬಂದಿದ್ದಾರೆ. ಮಹಾರಾಷ್ಟ್ರ ರಾಜ್ಯವೊಂದಿದ್ದಲೇ 4,323 ಜನ ಬಂದಿದ್ದಾರೆ. ಹೊರ ರಾಜ್ಯದಿಂದ ಬಂದವರಿಗೆ ಹೆದರುವ ವಾತಾವರಣ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಹೊರ ರಾಜ್ಯದಿಂದ ಅಕ್ರಮವಾಗಿ ಜಿಲ್ಲೆಗೆ ಜನರು ಆಗಮಿಸುತ್ತಾ ಇರುವ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾಡಳಿತ ಸಹಾಯವಾಣಿ ತೆರೆದಿದೆ. ಜಿಲ್ಲೆಗೆ ಹೊರ ರಾಜ್ಯದಿಂದ ಅಕ್ರಮವಾಗಿ ಪ್ರವೇಶಿಸಿದವರ ಬಗ್ಗೆ ಸಾರ್ವಜನಿಕರು ಮಾಹಿತಿ ನೀಡುವುದಕ್ಕೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಲ್ಪ್ ಲೈನ್ ರಿಲೀಸ್ ಮಾಡಲಾಗಿದೆ. 8172261111ಕ್ಕೆ ಕರೆ ಮಾಡಿ ಮಾಹಿತಿಯನ್ನು ನೀಡುವುದಕ್ಕೆ ಹಾಸನ ಜಿಲ್ಲಾಡಳಿತ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ದೇಶದಲ್ಲಿ ಹೇರಲಾಗಿರೋ ಲಾಕ್ಡೌನ್ ವಿಫಲವಾಗಿದೆ ಅಂತ ರಾಹುಲ್ ಕಿಡಿಕಾರಿದ್ದಾದ್ರೂ ಯಾಕೆ? ಏರ್ಪೋರ್ಟ್ನಲ್ಲಿ ವಿಮಾನ ಇದ್ರೂ ಟ್ಯಾಕ್ಸಿಗಳೇ ಇಲ್ಲ. 50% ಸರ್ಕಾರಿ ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರ್. ಊರಿಗೆ ತೆರಳುತ್ತಾ ಇದ್ದ ವಲಸೆ ಕಾರ್ಮಿಕರ ಬಸ್ ಪಲ್ಟಿಯಾಗಿದ್ದಾದ್ರೂ ಎಲ್ಲಿ? ಇಂತಹ ಹಲವು ಸುದ್ದಿಗಳನ್ನು ನೋಡೋಣ ನ್ಯಾಷನಲ್ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ
ಲಾಕ್ಡೌನ್ನಿಂದಾಗಿ ಮದುವೆಗೆ ಜನ ಸೇರುವಂತಿಲ್ಲ. ಯಾರೇ ಮೃತಪಟ್ಟರೂ ಮಣ್ಣು ಮಾಡುವುದಕ್ಕೂ ಆಗ್ತಿಲ್ಲ. ಲಾಕ್ಡೌನ್ ಇದ್ದಿದ್ರಿಂದ ಮಧ್ಯಪ್ರದೇಶದ ರೈತನೋರ್ವ ತನ್ನ ಮಗ ಮೃತಪಟ್ಟರೂ ಶವ ಸಂಸ್ಕಾರ ಮಾಡೋದಕ್ಕೆ ಆಗಿರಲಿಲ್ಲ. ಇದಕ್ಕೆ ಖಂಡನೆ ವ್ಯಕ್ತಪಡಿಸಿರುವ ಪಂಚಾಯತ್ ಅಧಿಕಾರಿಗಳು ರೈತನಿಗೆ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಿದ್ದಾರೆ. ಪಂಚಾಯತ್ ನಿರ್ಧಾರಕ್ಕೆ ರೈತ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಕೊರೋನಾ ಲಾಕ್ಡೌನ್ನಿಂದಾಗಿ ಶಾಲಾ ಕಾಲೇಜುಗಳು ಬಂದ್ ಆಗಿದ್ದು ಮತ್ತೆ ಶಾಲೆಗಳನ್ನ ತೆರೆದ್ರೂ ಫೀಸ್ ಹೆಚ್ಚಳ ಮಾಡದಂತೆ ಸರ್ಕಾರ ಸೂಚಿಸಿದೆ. ಆದ್ರೆ ಪಂಜಾಬ್ನ ಲುಧಿಯಾನದಲ್ಲಿ ಕೆಲ ಖಾಸಗಿ ಶಾಲೆಗಳು ಫೀಸ್ ಹೆಚ್ಚಳ ಮಾಡಿವೆ. ಇದನ್ನ ಖಂಡಿಸಿದ ಪೋಷಕರು ಶಾಲೆಯ ಫೀಸ್ ಹೆಚ್ಚಳ ಮಾಡದಂತೆ ಆಗ್ರಹಿಸಿದ್ರು. ಶಾಲೆಗಳ ವಿರುದ್ಧ ಬ್ಯಾನರ್ಗಳನ್ನ ಹಿಡಿದು ಘೋಷಣೆಗಳನ್ನ ಕೂಗಿ ಕಿಡಿಕಾರಿದ್ರು. ಕೊರೋನಾ ಲಾಕ್ಡೌನ್ನಿಂದಾಗಿ 2 ತಿಂಗಳಿನಿಂದ ಸ್ಥಗಿತಗೊಂಡಿದ್ದಂತಹ ವಿಮಾನಯಾನ ಸೇವೆ ಆರಂಭವೇನೋ ಆಗಿದೆ. ಆದರೆ ವಿಮಾನ ಇದ್ರೂ ಟ್ಯಾಕ್ಸಿಗಳ ಸಂಖ್ಯೆ ಕಡಿಮೆಯಾಗಿದೆ. ಹೀಗಾಗಿ ವಿಮಾನ ನಿಲ್ದಾಣದಿಂದ ಕ್ವಾರಂಟೈನ್ ಸೆಂಟರ್ಗೆ ಮತ್ತು ಮನೆಗಳಿಗೆ ತೆರಳೋದಕ್ಕೆ ಪ್ರಯಾಣಿಕರಿಗೆ ಕಷ್ಟವಾಗ್ತಾ ಇದೆ. ಈಗಾಗಲೇ ಕಾಯ್ದಿರಿಸಿದ ಪ್ರೀಪೇಡ್ ಟ್ಯಾಕ್ಸಿಗಳು ಮಾತ್ರ ಸಂಚಾರಕ್ಕೆ ಲಭ್ಯವಿದ್ದು ಅವುಗಳು ಕೂಡ ಬೆರಳೆಣಿಕೆಯಷ್ಟಿವೆ. ಹೊರಗಡೆ ಹೋದ್ರೆ ಕೊರೋನಾ ಕಾಟ ಅಂತ ಮನೆಯಲ್ಲಿ ಇದ್ರೆ ಮಿಡತೆಗಳು ಮನೆಗೂ ಕೂಡ ಬಕ್ಕರಿಸಿಕೊಳ್ತಿವೆ. ಹೌದು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶಗಳಲ್ಲಿ ಸಾವಿರಾರು ಗಟ್ಟಲೆ ಮಿಡತೆಗಳು ದಾಳಿ ಮಾಡಿದ್ದು ನಿವಾಸಿಗಳನ್ನ ಕಂಗೆಡಿಸಿದೆ. ಆಹಾರ ಸಿಗದೆ ನಾಡಿಗೆ ಬಂದಿರೋದ್ರಿಂದ ರೈತರು ಬೆಳೆದಂತಹ ಬೆಳೆಯೂ ಮಿಡತೆ ಪಾಲಾಗಿದೆ. ಕಳೆದ 2-3 ದಿನಗಳಿಂದ ಮಿಡತೆಗಳು ಹಿಂಡು ಹಿಂಡಾಗಿ ದಾಳಿ ಇಡ್ತಿವೆ. ವಲಸೆ ಕಾರ್ಮಿಕರ ಸ್ಥಿತಿ ಹೇಗಿದೆ ಅಂದ್ರೆ ಅತ್ತ ಧರಿ ಇತ್ತ ಪುಲಿ ಎನ್ನುವಂತಾಗಿದೆ. ಯಾಕಂದ್ರೆ ಖಾಸಗಿ ಬಸ್ನಲ್ಲಿ ತೆರಳುತ್ತಾ ಇದ್ದಂತಹ ವಲಸೆ ಕಾರ್ಮಿಕರು ಯಮನ ದರ್ಶನ ಮಾಡಿ ಬಂದಿದ್ದಾರೆ. ಆಂಧ್ರಪ್ರದೇಶದ ಶ್ರೀಕಾಕುಳಂ ಜಿಲ್ಲೆಯಲ್ಲಿ ನಡೆದಂತಹ ಅಪಘಾತದಲ್ಲಿ ಬಸ್ ಪಲ್ಟಿ ಹೊಡೆದಿದ್ದು 10ಕ್ಕೂ ಹೆಚ್ಚು ವಲಸೆ ಕಾರ್ಮಿಕರು ಗಾಯಗೊಂಡಿದ್ದಾರೆ. ಬಸ್ ಕಂದಕಕ್ಕೆ ಬಿದ್ದಿದ್ರಿಂದ ಗಾಯಗೊಂಡಂತಹ ಪ್ರಯಾಣಿಕರು ರಸ್ತೆ ಮೇಲೇರಿ ಬಂದಿದ್ರು. ಲಾಕ್ಡೌನ್ನಲ್ಲಿ ಸಡಿಲಿಕೆ ಮಾಡಿದ ಬಳಿಕ 50% ಸರ್ಕಾರಿ ನೌಕರರು ಕರ್ತವ್ಯಕ್ಕೆ ಹಾಜರಾಗಬಹುದು ಅಂತ ಸರ್ಕಾರ ಹೇಳಿತ್ತು. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಸರ್ಕಾರಿ ಕಚೇರಿಗಳಿಗೆ ಸಿಬ್ಬಂದಿ ಆಗಮಿಸಿದ್ರು. ಲಾಕ್ಡೌನ್ ಹೇರಿದಾಗಿನಿಂದ 2 ತಿಂಗಳಿನಿಂದಲೂ ಕಚೇರಿಗಳು ಬಂದ್ ಆಗಿದ್ವು. ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡೇ ಸಿಬ್ಬಂದಿ ಕರ್ತವ್ಯದಲ್ಲಿ ನಿರತರಾಗಿದ್ರು. ದೇಶದಲ್ಲಿ ಕೊರೋನಾ ನಿಯಂತ್ರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಲಾಕ್ಡೌನ್ ಹೇರಿದ್ದಾರೆ. ಆದರೆ ಯಾವ ಉದ್ದೇಶಕ್ಕಾಗಿ ಲಾಕ್ಡೌನ್ ಹೇರಿದ್ರೋ ಅದರ ಉದ್ದೇಶ ಈಡೇರಿಲ್ಲ. ಕೊರೋನಾ ಸೋಂಕಿತರ ಸಂಖ್ಯೆ ಏರ್ತಾನೆ ಇದೆ. ದೇಶದಲ್ಲಿ ಸೋಂಕಿತರ ಸಂಖ್ಯೆ ಏರ್ತಾನೆ ಇದ್ರೂ ಲಾಕ್ಡೌನ್ ಸಡಿಲಿಕೆ ಮಾಡಿದ ವಿಶ್ವದ ಏಕೈಕ ರಾಷ್ಟ್ರ ಅಂದ್ರೆ ಅದು ಭಾರತ ಅಂತ ಕಿಡಿಕಾರಿದ್ರು. ಆನ್ಲೈನ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆಗಳ ಸುರಿಮಳೆಗೈದ್ರು. ಭಾರತದಲ್ಲಿ ಕೊರೋನಾ ವೈರಸ್ನ ಹಾಟ್ಸ್ಪಾಟ್ ಆಗ್ತದೆ. ಯಾಕಂದ್ರೆ ಭಾರತದಲ್ಲಿ ಒಟ್ಟು 1,38,845 ಜನರಿಗೆ ಕೊರೋನಾ ಸೋಂಕು ತಗುಲಿದ್ದು ಈವರೆಗೆ 4,021 ಜನರು ಬಲಿಯಾಗಿದ್ದಾರೆ. ಇನ್ನು ದೇಶದಲ್ಲಿ ಸೋಂಕು ಇದ್ದಂತಹ 57,721 ಜನರು ಗುಣಮುಖರಾಗಿದ್ದಾರೆ. 77,103 ಸೋಂಕಿತರಿಗೆ ನಿಗದಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕಳೆದ 15 ದಿನಗಳಲ್ಲಿ 70,000 ಸೋಂಕಿತರು ಪತ್ತೆಯಾಗಿದ್ದಾರೆ. ಇನ್ನೊಂದೆರಡು ದಿನಗಳಲ್ಲಿ ಸೋಂಕಿತರ ಸಂಖ್ಯೆ 1.5 ಲಕ್ಷದ ಗಡಿ ದಾಟಿದ್ರೂ ಅಚ್ಚರಿಯಿಲ್ಲ. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9ನಲ್ಲಿ ಮಾತ್ರ.